ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೋಟಿಗೊಬ್ಬ ಸಿನಿಮಾ 3ನೇ ವಾರಕ್ಕೆ ಕಾಲಿಟ್ಟಿದೆ. ರಾಜಧಾನಿ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಕೋಟಿಗೊಬ್ಬ ಸಿನಿಮಾದ ಅಬ್ಬರ ಇನ್ನೂ ಕೂಡ ನಿಂತಿಲ್ಲ ಅನ್ನೋದಕ್ಕೆ ಸಿನಿಮಾದ ಪ್ರದರ್ಶನಗಳೇ ಸಾಕ್ಷಿ. ಯಾಕಂತ ಹೇಳಿದ್ರೆ ನಿನ್ನೆ ಎಪಿಸೋಡ್ನಲ್ಲಷ್ಟೇ ನಾವು ನಿಮಗೆ ಹೇಳಿದ್ವಿ, ಈ ಸಿನಿಮಾ 3ನೇ ವಾರಕ್ಕೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಕಾಲಿಡ್ತಾ ಇದೆ. ಈ ಸಿನಿಮಾಗೆ ಈ ವಾರ ಕೇವಲ 2 ಪ್ರದರ್ಶನ ಅಂತ ಇಲ್ಲ, ಬರೋಬ್ಬರಿ ಏರಿಕೆಯಾಗಿದೆ. 5ಕ್ಕೆ 5 ಪ್ರದರ್ಶನದಲ್ಲಿ ಕೋಟಿಗೊಬ್ಬ ಸಿನಿಮಾ ಪ್ರಸನ್ನ ಚಿತ್ರಮಂದಿರದಲ್ಲಿ ಪ್ರಸ್ತುತ ಕೂಡ ಅಬ್ಬರಿಸ್ತಾ ಇದೆ. ನಿನ್ನೆ ಬೇರೆ ಒಂದು ಸಿನಿಮಾ ಇತ್ತು, ಪ್ರೇಕ್ಷಕರು ಬರಲಿಲ್ಲ, ಸಿನಿಮಾವನ್ನ ಎತ್ತಂಗಡಿ ಮಾಡಿದ್ರು. 2 ಪ್ರದರ್ಶನ ಇದ್ದಂತಹ ಕೋಟಿಗೊಬ್ಬ ಸಿನಿಮಾವನ್ನ 5 ಪ್ರದರ್ಶನ ಮಾಡಿದ್ರು. ಅಂದ್ರೆ 5ಕ್ಕೆ 5 ಪ್ರದರ್ಶನ ಕೂಡ ಪ್ರಸನ್ನ ಚಿತ್ರಮಂದಿರದಲ್ಲಿ ಕೋಟಿಗೊಬ್ಬ ಸಿನಿಮಾ ಇದೆ. ಭರ್ಜರಿಗೆ ಪ್ರದರ್ಶನವನ್ನ ಪ್ರಸನ್ನ ಚಿತ್ರಮಂದಿರದಲ್ಲಿ ಕೋಟಿಗೊಬ್ಬ ಸಿನಿಮಾ ಕಾಣ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಪ್ರದರ್ಶನಗಳಲ್ಲಿ ಈ ಸಿನಿಮಾ ಅಬ್ಬರಿಸ್ತಾ ಇದೆ ಅಂತ ಕೇಳಿದ್ರೆ, ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30, ರಾತ್ರಿ 7:30, ಹಾಗೆ ರಾತ್ರಿ 10:30, ಒಟ್ಟು 5 ಪ್ರದರ್ಶನ. ಈ ವೀಕೆಂಡ್ ನಲ್ಲಿ ಯಾವ ರೀತಿ ಈ ಸಿನಿಮಾ ಕಮಾಲ್ ಮಾಡುತ್ತೋ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಈ ಸಿನಿಮಾಗೆ ಅತಿ ಹೆಚ್ಚು ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ. ಮಹಿಳಾ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ನುಗ್ಗಿ ಬರ್ತಾ ಇದ್ದಾರೆ. ಮಕ್ಕಳು, ಹಿರಿಯಂದಿರು, ಅಜ್ಜ ಅಜ್ಜಿ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡಿ ದಾದಾ ಅವರ ಪೋಸ್ಟರ್ನ ಮುಂದೆ ಫೋಟೋ ಶೂಟ್ ಕೂಡ ಮಾಡ್ತಾ ಇದ್ದಾರೆ. ಇದೇ ಹೇಳುತ್ತೆ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಕ್ರೇಜ್ ಇದೆ ಅನ್ನೋದು. ಇನ್ನು ನಾವು ನೇರವಾಗಿ ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ಈ ಸಿನಿಮಾ 2ನೇ ವಾರಕ್ಕೆ ಕಾಲಿಟ್ಟಿದೆ, ಸಂಯೋಜಿತವಾಗಿ 2ನೇ ವಾರ. ಈ ಸಿನಿಮಾ 10ನೇ ತಾರೀಕು ರಿಲೀಸ್ ಆದಾಗ ಮೈಸೂರಿನಲ್ಲಿ ರಿಲೀಸ್ ಆಗಿರಲಿಲ್ಲ. 17ನೇ ತಾರೀಕು ಈ ಸಿನಿಮಾ ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಯಿತು. ಈ ವಾರ 2ನೇ ವಾರ. 2ನೇ ವಾರ ಗಾಯತ್ರಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಆಗ್ತಾ ಇಲ್ಲ, ಬದಲಾಗಿ ಸಂಗಮ್ ಚಿತ್ರಮಂದಿರಕ್ಕೆ ಎತ್ತಂಗಡಿಯಾಗಿದೆ. ಪ್ರಸ್ತುತ ಸಂಗಮ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ನಿನ್ನೆ ಯಾವ ಮಟ್ಟಕ್ಕೆ ಕ್ರೇಜ್ ಇತ್ತು ಅನ್ನೋದನ್ನ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ದಾದಾ ಅವರ ಬೃಹತ್ ಕಟೌಟ್ ಅನ್ನ ಸಂಗಮ್ ಚಿತ್ರಮಂದಿರದಲ್ಲಿ ಅಳವಡಿಸಿದ್ದಾರೆ. ಹಾಗೆ ಇದಕ್ಕೆ ಹೂವಿನ ಹಾರವನ್ನ ಹಾಕಿ ಪಟಾಕಿಯನ್ನ ಸಿಡಿಸಿ ಭರ್ಜರಿಯಾಗಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ನಿನ್ನೆ ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ಮೈಸೂರಿನ ಸಂಗಮ್ ಚಿತ್ರಮಂದಿರ ಸಾಕ್ಷಿಯಾಗಿದೆ. ದಿನ 4 ಆಟ, 4ಕ್ಕೆ 4 ಪ್ರದರ್ಶನ ಕೂಡ ಕೋಟಿಗೊಬ್ಬ ಸಿನಿಮಾನೇ ಇಲ್ಲಿ ಅಬ್ಬರಿಸ್ತಾ ಇರೋದು. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದು ನಮ್ಮ ಆಶಯ. ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ಹುಬ್ಬಳ್ಳಿ, ದಾವಣಗೆರೆ ಸೇರಿದಂತೆ ರಾಜ್ಯಾದ್ಯಂತ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಎಲ್ಲವನ್ನ ಕೂಡ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ.